ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಾಳೆಯಿಂದ ನಿಮ್ಮಗಳಿಗೆ 2ನೇ ಸುತ್ತಿನ ಕೌನ್ಸ್ಲಿಂಗ್ ಅಪ್ಡೇಟನ್ನು ನಾಳೆಯಿಂದ ಮಾಡಲಾಗುತ್ತೆ. ಸೊ ಈಗಾಗಲೇ ನಿಮ್ಮಗಳಿಗೆ ಅದೇ ಒಂದು ಆದೇಶವನ್ನು ಕೂಡ ಕೊಡಲಾಗಿದೆ. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಸ್ಕೆಡ್ಯೂಲನ್ನು ಕೂಡ ನಿಮಗೆ ರಿಲೀಸ್ ಮಾಡಲಾಗಿದೆ. ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರೊಸೀಜರನ್ನು ಕೂಡ ಕೊಡಲಾಗಿದೆ. ಸೊ ನಾಳೆಯಿಂದ ಏನಾಗುತ್ತೆ ಅಂತಂದರೆ ಈ ಒಂದು ಸೆಕೆಂಡ್ ರೌಂಡ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಸೊ ಹುಷಾರಾಗಿ ನಿಮ್ಮ ಒಂದು ಪ್ರೊಸೀಜರ್ಗಳನ್ನು ನೀಟಾಗಿ ಮಾಡಿಕೊಳ್ಳಿ. ಯಾಕಂತಂದರೆ ಭಾಳಷ್ಟು ಒಂದು ಟರ್ಮ್ ಕಂಡೀಷನ್ ಕೊಟ್ಟಿರುವಂಥದ್ದು ಏನಂದರೆ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದಾರೆ. ಸೊ ಸೆಕೆಂಡ್ ರೌಂಡಲ್ಲಿ ಏನು ಸೀಟ್ ಸಿಗುತ್ತೆ ಅದಕ್ಕೆ ನೀವು ಹೋಗಲೇಬೇಕು ಅಂತ ಒಂದು ಆ್ಯಕ್ಷನ್ ಕೂಡ ತೊಗೊತೀವಿ ಕೂಡ ಅಂತ ಒಂದು ಅಪ್ಡೇಟನ್ನು ಮಾಡಲಾಗಿದೆ. ಸೊ ಹೀಗಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಥವಾ ಚಾಯ್ಸ್ಗಳನ್ನು ಮಾಡ್ಕೋಬೇಕಾದ್ರೆ, ಸ್ಪೆಷಲಿ ಕಾಲೇಜುಗಳನ್ನು ನೀವು ಚಾಯ್ಸ್ ಮಾಡ್ಕೋಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಕಾಲೇಜುಗಳನ್ನು ಎಂಟ್ರಿ ಮಾಡಿ, ಆಮೇಲೆ ಕಾಲೇಜುಗಳನ್ನು ರೀಅರೇಂಜ್ಮೆಂಟ್ ಮಾಡಿಕೊಳ್ಳಿ. ಯಾಕಂತಂದರೆ ಇಲ್ಲಿ ನಿಮಗೆ ಇದು ಫೈನಲ್ ಯಾರು ಚಾಯ್ಸು ಎಂಟ್ರಿಗಳನ್ನು ಮಾಡಿದ್ದಾರೆ ಅಂಥ ಅಭ್ಯರ್ಥಿಗಳಿಗೆ, ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥವ್ರುಗಳಿಗೆ ಟೆನ್ಷನ್ ಇಲ್ಲ. ಯಾಕಂತಂದರೆ ಅವರುಗಳಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಕೊಟ್ಟರೆ ಒಳ್ಳೆಯದು. ಯಾಕಂದರೆ ಹೋದ ವರ್ಷ ಒಂದು ಆಪ್ಷನ್ ಎಂಟ್ರಿ ಕೊಟ್ಟಿದ್ದರು. ಸೆಕೆಂಡ್ ರೌಂಡಲ್ಲಿ ಯಾರಿಗೆ ಸೀಟ್ ಸಿಕ್ಕಿರಲಿಲ್ಲ ಅಂಥ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಟ್ಟಿದ್ದರು. ಮತ್ತು ಯಾರಿಗೆ ಸೀಟ್ ಸಿಕ್ಕಿತ್ತು ಅವರು ಹೋಲ್ಡಲ್ಲಿ ಇಟ್ಟಿದ್ದರು, ಅಂಥವ್ರುಗಳಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಟ್ಟಿರಲಿಲ್ಲ. ಜಸ್ಟ್ ಅವರುಗಳಿಗೆ ರೀಅರೇಂಜ್ಮೆಂಟು ಡೀಲ್ಟನ್ನು ಮಾಡಲಿಕ್ಕೆ ಕೊಟ್ಟಿದ್ದರು. ಸೊ ನಾಳೆಗೆ ನಿಮ್ಗೆ ಗೊತ್ತಾಗುತ್ತೆ 2ನೇ ಸುತ್ತಿನ ಕೌನ್ಸ್ಲಿಂಗ್ ಪ್ರಕ್ರಿಯೆಯಲ್ಲಿ ಏನು ಒಂದು ಸೀಟ್ ಸಿಗದೇ ಇರುವಂಥ ಅಭ್ಯರ್ಥಿಗಳಿಗೆ ಸಪ್ರೇಟಾಗಿ ಮಾಡ್ತಾರೆ, ಮತ್ತು ಸೀಟ್ ಸಿಕ್ಕಿದ ಮೇಲೆ ಅವರು ಏನು ಒಂದು ಇದನ್ನು ಚಾಯ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಸಪ್ರೇಟ್ ಮಾಡ್ತಾರೆ ಅನ್ನೋದು ಕೂಡ ನಾಳೆಗೆ ಗೊತ್ತಾಗುತ್ತೆ. ನಾಳೆಗೆ ಲಿಂಕ್ ಓಪನ್ ಮಾಡಿದಾಗ ನಿಮ್ಗೆ ಡಿಸೈಡ್ ಗೊತ್ತಾಗುತ್ತೆ ಏನಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೊಟ್ಟಿದ್ದರು ಅಥವಾ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಟ್ಟಿಲ್ಲ ಅನ್ನೋದನ್ನು ಗೊತ್ತಾಗುತ್ತೆ. ಬಟ್ ಯಾವುದಕ್ಕೂ ಕೂಡ ನಾಳೆಗೆ ಒಂದು ಯಾಕಂದರೆ ಈ ವರ್ಷ ಕೆಇದವರು ಹೊಸ ಪದ್ಧತಿ ಮಾಡಿರುವಂಥದ್ದು, ಹೊಸದಾಗಿ ಪದ್ಧತಿಗಳನ್ನು ಮಾಡಿರುವಂಥದ್ದು. ಬಟ್ ಹೋದ ವರ್ಷ ಕಂಪ್ಯಾರಿಸನ್ ಮಾಡಿದರೆ 2ನೇ ಸುತ್ತಿನಲ್ಲಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೂ ಕೊಟ್ಟಿದ್ದರು, ಯಾರಿಗೆ ಸೀಟ್ ಸಿಕ್ಕಿರಲಿಲ್ಲ. ಮತ್ತು ಯಾರಿಗೆ ಸೀಟ್ ಸಿಕ್ಕಿತ್ತು ಅವರಿಗೆ ಏನಂದರೆ ಹೋಲ್ಡಲ್ಲಿ ಇಟ್ಟು ಹೋಗಿರುವಂಥ ಅಭ್ಯರ್ಥಿಗಳಿಗೆ ಒಂದು ರೀಅರೇಂಜ್ಮೆಂಟು ಡಿಲೀಟ್ ಮಾಡಲಿಕ್ಕೆ ಒಂದು ಲಿಂಕನ್ನು ಕೊಟ್ಟಿದ್ದರು. ಓಕೆ, ಸೊ ಹೀಗಾಗಿ ನಾಳೆಗೆ ಗೊತ್ತಾಗುತ್ತೆ ಏನು ಅನ್ನೋದನ್ನು. ಬಟ್ ಹುಷಾರಾಗಿ ಒಂದು ಆಪ್ಷನ್ ಎಂಟ್ರಿಗಳನ್ನು ಆಗಿದ್ದು ರೀಅರೇಂಜ್ಮೆಂಟ್ ಆಗಿರ್ಬೋದು, ಡಿಲೀಟ್ ಆಗಿರ್ಬೋದು ನೀಟಾಗಿ ಮಾಡಿಕೊಳ್ಳಿ.